ತುಳಸಿ ಪೂಜೆ ಆಗಿರೋದ್ರಿಂದ ನಾನಿವತ್ತು ಸೀರೆ ಉಟ್ಕೊಳ್ತೇನೆ ಅಂತ ಅಂದ್ಕೊಂಡಿದ್ದೆ. ಅದಕ್ಕೆ ನನ್ನ ಹತ್ರ ಜಾಸ್ತಿ ಸೀರೆಗಳಿಲ್ಲ, ಇರೋದ್ರಲ್ಲೇ ಒಂದನ್ನು ಅಡ್ಜಸ್ಟ್ ಮಾಡ್ಕೊಳ್ತೆ. ಇದೊಂದು ಪಿಂಕ್ ಕಲರ್ದು ಸಾರಿ. ಈ ಸಾರಿಗೆ ಈ ಬ್ಲೌಸ್ ಹಾಕಿ ಒಂದು ಚಂದ ಮಾಡಿ ಸೀರೆ ಉಟ್ಕೊಳ್ತೆ ಅಂತ ಎಣಿಸ್ಕೊಂಡಿದ್ದೇನೆ. ಹೆಂಗೆ ಕಾಣಿಸುತ್ತೆ ಅಂತ ನನಗೂ ಗೊತ್ತಿಲ್ಲ. ಇದು ಬೇರೆ ಸೀರೆ, ಇದು ಬೇರೆ ರವಿಕೆಗೆ ಚಂದ ಕಾಣಿಸ್ಬೋದು, ಕಾಂಟ್ರಾಸ್ಟ್ ಮಾಡಿ ಉಡ್ಬೋದು ಅಂತ ಎಣಿಸಿ ನಾನು ಎಣಿಸ್ಕೊಂಡಿದ್ದೆ ಈ ಸಾರಿ ನನ್ನ ಮೇಲೆ ಹೆಂಗೆ ಕಾಣಿಸುತ್ತೆ ಅಂತ. ಇದು ನನ್ನ ಇವತ್ತಿನ ಸಾರಿ ಲುಕ್. ಸ್ಯಾರಿ ಮ್ಯಾಚಿಂಗ್ ಪಿಂಕ್ ಕಲರ್ ಬಳೆ. ಈ ಜುಮ್ಕ ನೋಡ್ತಿರ್ಬೋದು, ಈ ಜುಮ್ಕ ಮಾತ್ರ ಹಾಕ್ತೀನಿ ಇವಾಗ, ಬೇರೆ ಏನೂ ಹಾಕಲ್ಲ. ಜ್ಯುವೆಲ್ರಿಯಲ್ಲಿ ಜುಮ್ಕ ಮಾತ್ರ ಹಾಕಿದ್ಮೇಲೆ ಈ ತರ ಕಾಣಿಸುತ್ತೆ. ಮುಗೀತು, ಇವತ್ತಿಗೆ ಇಷ್ಟೇ. ಪೂಜೆಗೆ ಎಲ್ಲ ತಯಾರು ಮಾಡ್ಕೊಂಡಿದ್ದೇವೆ. ಇದು ಗಂಧದ್ದು ಎಲೆ, ಇದು ಹಲಸಿನ ಎಲೆಗೆ ಗಂಧ ತೇದಿ ಹಾಕುದು. ಆಮೇಲೆ ಇದು ಆರತಿ ಎತ್ತಲಿಕ್ಕೆ, ಇದೆಲ್ಲ ನಮ್ಮ ಮನೆಯಲ್ಲೇ ಬೆಳೆದಿರುವಂತ ಹೂವು. ಇವತ್ತು ಇದಕ್ಕೇನೆ ಪೂಜೆ ಮಾಡು. ಇದು ಕಳಶ, ಇದು ಕನ್ನಡಿ, ಇದಕ್ಕೆ ಇವತ್ತು ಪೂಜೆ ಮಾಡುವಂಥದ್ದು. ಇದು ಕಾಲ್ದೀಪ, ಬೊಂಡ, ತುಪ್ಪ, ಮತ್ತೆ ವೀಳ್ಯದೆಲೆ, ಇದು ಸೇಡಿ, ಇದು ಅರಿಶಿನ, ಇದು ಬೆಲ್ಲ, ಬಾಳೆಹಣ್ಣು, ಆಮೇಲೆ ಶಂಖ ಜಾಗಟೆ, ಅವಲಕ್ಕಿ, ಇದು ಪಂಚಕಜ್ಜೆ. ಇದು ಇನ್ನು ಮಾಡ್ಲಿಲ್ಲ, ಇದೆಲ್ಲ ಪಂಚಕಜ್ಜೆ. ಇವತ್ತಿನ ರಂಗೋಲಿ, ಈ ತುಳಸಿ ಹೂವು ಕೊನೆ ಇದೆಯಲ್ಲ, ಈ ಕೊನೆ ನಮ್ಮ ಮನೆಗೆ ಬೆಳೆದ್ದು, ನಾವು ಮನೆಗೆ ಬೆಳೆದ್ದು. ಮತ್ತೆ ಇದೆಲ್ಲ ಅಂಗಡಿಯಿಂದ ತಂದದ್ದು. ಮಲ್ಲಿಗೆ, ಶಾವಂತಿಗೆ, ಕನಕಾಂಬ್ರ, ಮತ್ತೆ ಹಣ್ಣುಗಳು, ಬೊಂಡ, ಇದೆಲ್ಲ ಇವಾಗ ನೈವೇದ್ಯಕ್ಕೆ ದೇವರಿಗೆ. ಹಾಯ್, ಇದು ಇವತ್ತಿನ ನನ್ನ ಲುಕ್. ಚೆನ್ನಾಗಿದೆ ಅಂತ ನಾನೇ ಅನ್ಕೊಳ್ತೆ. ಈ ಸಾರಿ ನಂದು ದಡ್ಡ ಇಲ್ಲ, ಅದಕ್ಕೆ ನಾನೇ ಉಟ್ಕೊಂಡೆ. ರವಿಕೆ ನಂದೆ ದಡ್ಡ ಬೆಂಗಳೂರಾಗಿದ್ರು. ದಡ್ಡ ಬೆಂಗಳೂರಿಗೆ ಹಾಯ್, ಹೆಂಗಿದೆ ಸಾರಿ? ಇದು ನಂದು ದಡ್ಡನ್ ಸೀರೆ, ದಡ್ಡ ಬೆಂಗಳೂರಿಗೆ ಹೋಯ್ರು, ಅದಕ್ಕೆ ನಾನು ಉಟ್ಕೊಂಡೆ. ಇವತ್ತು ನಮ್ಮ ಮನೆಗೆ ತುಳಸಿ ಪೂಜೆ. ಶೇಡಿ ಬರ್ದು ಅದಕ್ಕೊಂಚು ದುಡ್ಡು ಹಾಕಿ ಇಡುದಾ ನೀರಿಗೆ. ನೀರಿಡ್ತಲ್ಲ ಇದು ಒಳಗೆ. ಫಸ್ಟ್ ಇದಕ್ಕೊಂಚು ನೀರು ತುಂಬಿಸಿ ಆಮೇಲೆ ದುಡ್ಡು ಹಾಕಿ ಕನ್ನಡಿ ಇಡುದು. ಕನ್ನಡಿ ಹಾಕೊಳ್ಬೇಕು. ತುಳಸಿ ಪೂಜೆ ದಿನ ನಾವು ತುಳಸಿ ಹಾರ, ರುದ್ರಾಕ್ಷಿ ಮಣಿ ಏನಾದ್ರು ಅಂತೇವೆ, ನೀವೆಂತ ಅಂತೀರಿ ನಮ್ಗೆ ಗೊತ್ತಿಲ್ಲ. ಮತ್ತೆ ಎಲ್ಲರ ಮನೆಯಲ್ಲಿ, ಕೆಲವ್ರ ಮನೆಯಲ್ಲಿ ತುಳಸಿ ಪೂಜೆನ ದೀಪಾವಳಿ ದಿನ ಮಾಡ್ತಾರೋ, ಇನ್ ಕೆಲವ್ರ ಮನೆ ಹಂಗೆ ದ್ವಾದಶಿ ದಿನ ಮಾಡ್ತಾರೋ. ಆದ್ರೆ ನಾವು ಮಾತ್ರ ನಮ್ಮೂರಿದು ಕಂಬಳ ಆದ್ಮೇಲೆ ಮಾಡುದು. ನಾವು ಅದನ್ನೇ ಹಂಗೇನೆ ಮಾಡ್ಕೊ ಬಂದಿತ್ತು. ನಾವು ನಮ್ಮೂರಿದು ಕಂಬಳ ಇದೆ, ನಾವು ತುಳಸಿ ಪೂಜೆ ಮಾಡುದಿಲ್ಲ. ಈಗ ಮೊನ್ನೆ ಕಂಬಳ ಆಯ್ತು, ಅದಕ್ಕೆ ಇವತ್ತು ತುಳಸಿ ಪೂಜೆ ಮಾಡ್ತಿದ್ದೇವೆ. ನಮ್ಮ ಮನೆಯಲ್ಲಿ ತುಳಸಿ ಪೂಜೆ ಇರಲಿ, ವಸಂತ ಇರಲಿ, ಶಂಖ ಊದುದು ನಾನೇ.
ಈ ಸತಿ
ತುಳಸಿ ಪೂಜೆ ಪೂಜೆ ಎಲ್ಲ ಆಯ್ತು. ಇನ್ನು ಊಟಕ್ಕೆ ನಾನು ಅನ್ನ ಸಾರು, ಆಮೇಲೆ ಪಾಯಸ, ಪಲ್ಯ ಮತ್ತೆ ಹಪ್ಪಳ ಇನ್ನೂ ಕರೀಲಿಲ್ಲ, ಅದನ್ನ ಕರಿಬೇಕು. ಆಮೇಲೆ ಇನ್ನೆಂತ ಇತ್ತ ನಂಗೆ ನೆನಪಿಲ್ಲ. ಇನ್ನು ತುಳಸಿ ಪೂಜೆ ಎಲ್ಲ ಆದ್ಮೇಲೆ ಇದನ್ನ ನೀಟಾಗಿ ಕಳ್ಚಿ ವಾಪಸ್ ಅದೇ ಪ್ಲೇಸಲ್ಲಿ ಇಡ್ಬೇಕು. ಇನ್ನು ವಾಪಸ್ ಹಾಕೋದಿದ್ದು ವಸಂತ ಪೂಜೆ ದಿನ. ಅಲ್ಲಿ ತನಕ ಇದು ದೇವ್ರ ಕೋಣೆಲ್ಲೇ ಇರುತ್ತೆ. ಇದು ತುಳಸಿ ಪೂಜೆದ್ದು ಪ್ರಸಾದ ಪಾನಕ. ಅಮ್ಮ ತುಳಸಿ ಪೂಜೆ ಅಮ್ಮ ಹಾಕಿ ಅಮ್ಮ ನಂಗೆ. ಸಾಕು ಯಬ್ಬಾ. ಈ ವರ್ಷದ ತುಳಸಿ ಪೂಜಾ ತುಂಬಾ ಚಂದದಲ್ಲಿ ಚಿಕ್ಕದಾಗಿ ತುಂಬಾ ಚಂದದಲ್ಲಿ ನಾವು ಅಚ್ಚುಕಟ್ಟಾಗಿ ತುಂಬಾ ಚಂದದಲ್ಲಿ ಮಾಡಿದ್ದೇವೆ. ಇನ್ನು ನೆಕ್ಸ್ಟ್ ಇಯರ್ ತುಳಸಿ ಪೂಜಾ ಕಂಬಳ ಆದ್ಮೇಲೆ. 3, 2, 1